ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಜರ್ಬೆರ ಎಷ್ಟು 4 ಆಗಿದೆ. 3 ಕಲರ್ನ 4 ಜರ್ಬೆರ ಆಗಿದೆ. ಇಲ್ಲಿ ಒಂದು ಲೋಟಸ್ ಕೂಡ ಆಗಿದೆ. ಮತ್ತು ಈ ದಾಸವಾಳ ನೋಡಿ ಎಷ್ಟು ದೊಡ್ಡದಾಗಿದೆ. ಕೆಲವು ದಿನಗಳಿಂದ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಸೊ ಸಾರಿ. ಫ್ರೆಂಡ್ಸ್, ಇದು ಕಾರ್ನೇಷಿಯನ್ ಗಿಡ. ಇದನ್ನು ನಾನು ಆಳ್ವಾಸ್ ವಿರಾಸತ್ತಿಗೆ ಹೋದಾಗ ತಗೊಂಡಿದ್ದೆ. ಇದು ಚಿಕ್ಕ ಚಿಕ್ಕ ಟಿಶ್ಯೂ ಪೇಪರ್ನಲ್ಲಿ ಸುತ್ತಿ ಬ್ಯಾಗ್ ಥರ ಮಾಡಿ ಇಟ್ಟಿರ್ತಾರೆ. ಇದು ನೋಡಿ, ಒಂದು ಟಿಶ್ಯೂ ಪೇಪರ್ ರಿಮೂವ್ ಮಾಡಿದ್ದೇನೆ ಇದರದ್ದು ಬ್ಯಾಗ್. ಹೀಗೆ ಎಲ್ಲವನ್ನು ಕೂಡ ಹಾಗೆ ರಿಮೂವ್ ಮಾಡಿ ನೆಡಬೇಕು. ಇದಕ್ಕೀಗ ಪಾಟಿಂಗ್ ಮಿಕ್ಸ್ ನಾವು ತಗೊಳ್ಬೇಕು. ಪಾಟಿಂಗ್ ಮಿಕ್ಸಲ್ಲಿ 20% ಮರಳು, 40% ಕೋಕೋಪೀಟ್, ಆಮೇಲೆ 10% ಗೊಬ್ಬರ ಮತ್ತು ಇದ್ದಿಲು ಅಥವಾ ಬೂದಿ ಈ ಥರ ತಗೊಳ್ಬೇಕು. ಅಂದರೆ ಪಾಟಿಂಗ್ ಮಿಕ್ಸ್ ತುಂಬ ಹಗುರಾಗಿರ್ಬೇಕು. ಹಾಗೆ ಸೇವಂತಿಗೆ ಗಿಡ ಕೂಡ ತಂದಿದ್ದೇನೆ. ಈ ಪಾಟಿಂಗ್ ಮಿಕ್ಸ್ ನಾವು ಪಾಟಿಗೆ ಹಾಕೊಳ್ಳೋಣ. ಈಗ ಮಧ್ಯಕ್ಕೆ ಹೂಲು ತೆಗೆದು ಎಲ್ಲ ಗಿಡವನ್ನು ಒಂದೇ ರೀತಿ ನೆಡಬೇಕು. ಹೀಗೆ ಪ್ರತಿಯೊಂದು ಗಿಡವನ್ನು ನೆಟ್ಟು ಹಗುರವಾಗಿ ಪ್ರೆಸ್ ಮಾಡಬೇಕು. ಜಾಸ್ತಿ ಫಾಸ್ಟಾಗಿ ಪ್ರೆಸ್ ಮಾಡಬಾರ್ದು ಇದನ್ನು. ಹೀಗೆ ನಾನು ಎಲ್ಲ ಗಿಡ ಕೂಡ ನೆಟ್ಟಿದ್ದೇನೆ. ನೆಟ್ಟ ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕುವಾಗ ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಚಿಕ್ಕ ಗಿಡ ಆಗಿದ್ದರಿಂದ ಇದರ ಮೇಲೆ ಒಂದೇ ಸಮ ನೀರು ಸುರಿಬಾರ್ದು. ನಿಧಾನಕ್ಕೆ ಸ್ಪ್ರೇ ಬಾಟಲ್ ಅಥವಾ ಒಂದು ಬಾಟಲಿಗೆ ಹೋಲ್ ತೆಗೆದು ಸ್ವಲ್ಪ ಸ್ವಲ್ಪವೇ ನೀರು ಹನಿಸಬೇಕು. ಇದಕ್ಕೆ ರೀಪಾಟ್ ಮಾಡಿದ ಗಿಡಗಳಿಗೆ ನೀರು ಕೊಡುವಾಗ ಸ್ಪ್ರೇ ಬಾಟ್ಲಲ್ಲಿ ಕೊಡಬೇಕು. ಸ್ಪ್ರೇ ಬಾಟ್ಲ್ ಇಲ್ಲಾಂದರೆ ಈ ಥರ ವಾಟರ್ ಬಾಟ್ಲಿಗೆ ಹೋಲ್ ತೆಗೆದು ಸ್ವಲ್ಪ ಸ್ವಲ್ಪ ಸುತ್ತ ಕೊಟ್ಟರೆ ಆಯಿತು. ತುಂಬ ನೀರು ಕೊಡಬಾರ್ದು. ಇದು ಮತ್ತು ನಮ್ಮ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರೋದ್ರಿಂದ ಸ್ವಲ್ಪವೇ ಸ್ವಲ್ಪ ನೀರು ಕೊಡ್ತೇನೆ. ಇಲ್ಲದಿದ್ದರೆ ಒಂದು ಸಲ ಮಣ್ಣು ಒದ್ದೆ ಆಗುವವರೆಗೆ ನೀರು ಕೊಡ್ಬೋದು. ಇದರಲ್ಲಿ ತೇವಾಂಶ ಇರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಬೇಕಾಗ್ತದೆ. ನೋಡಿ, ಈ ಥರ ಬಾಟ್ಲಿಗೆ ಸೇಫ್ಟಿ ಪಿನ್ನಿಂದ ಹೋಲ್ ತೆಗೆದು ನೀವು ಚೆನ್ನಾಗಿರೋದೊಂದು ಸ್ಪ್ರೇ ಬಾಟ್ಲು ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ. ಇವಾಗ ಎಲ್ಲ ಗಿಡಗಳಿಗೆ ಕೂಡ ಸ್ಪ್ರೇ ಮಾಡಿ ಆಯಿತು. ಇದನ್ನಿನ್ನು 1 ವಾರ ಅಥವಾ 7 ದಿನ ನೆರಳಲ್ಲಿಟ್ಟು 8 ದಿನ 10 ದಿನದವರೆಗೆ ಸ್ವಲ್ಪ ನೆರಳಲ್ಲಿಟ್ಟು, ಆಮೇಲೆ ಮಧ್ಯಾಹ್ನದವರೆಗಿನ ಬಿಸಿಲಲ್ಲಿಟ್ಟು, ಆಮೇಲೆ ಸೇವಂತಿಗೆ ಗಿಡಗಳನ್ನು ಡೈರೆಕ್ಟಾಗಿ ಬಿಸಿಲಿಗೆ ಇಡ್ಬೋದು. ಆದರೆ ಇದನ್ನು ಅರ್ಧ ದಿನ ಮಾತ್ರ ಬಿಸಿಲು ಬೀಳುವಾಗೆ ಇಡಬೇಕಾಗ್ತದೆ ಈ ಕಾರ್ನೇಷಿಯ ಗಿಡವನ್ನು. ಇವಾಗ ನೋಡಿ, ಕಾರ್ನೇಷಿಯನ್ ಚಿಕ್ಕ ಚಿಕ್ಕದ ಗಿಡ ನೆಟ್ಟಿದ್ದೆ. ಅದು ನೋಡಿ ಇವಾಗ ಹೂವು ಆಗ್ತಾ ಇದೆ. ನಾನು ಇದನ್ನು ಕಟ್ ಮಾಡಿ ಬಂಚ್ ಮಾಡಬೇಕಿತ್ತು, ನನಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಅದು ಉದ್ದಕ್ಕೆ ಹೋಗಿದೆ ಗಿಡ. ಆದರೆ ಎಲ್ಲ ಗಿಡ ಕೂಡ ಒಂದೇ ಕಲರ್ ಬಂದಿದೆ. ಎಲ್ಲ ಹೂ ಕೂಡ ಒಂದೇ ಕಲರ್. ಅದೊಂದೇ ಬೇಸರ ನನಗೆ. ಇವಾಗ ನೋಡಿ, ಕಾರ್ನೇಷಿಯನ್ ಚಿಕ್ಕ ಚಿಕ್ಕದ ಗಿಡ ನೆಟ್ಟಿದ್ದೆ. ಅದು ನೋಡಿ ಇವಾಗ ಹೂವು ಆಗ್ತಾ ಇದೆ. ನಾನು ಇದನ್ನು ಕಟ್ ಮಾಡಿ ಬಂಚ್ ಮಾಡಬೇಕಿತ್ತು, ನನಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಅದು ಉದ್ದಕ್ಕೆ ಹೋಗಿದೆ ಗಿಡ. ಆದರೆ ಎಲ್ಲ ಗಿಡ ಕೂಡ ಒಂದೇ ಕಲರ್ ಬಂದಿದೆ. ಎಲ್ಲ ಹೂ ಕೂಡ ಒಂದೇ ಕಲರ್. ಅದೊಂದೇ ಬೇಸರ ನನಗೆ. ನಿಮಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಒತ್ತೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪ್ತದೆ. ಥ್ಯಾಂಕ್ ಯು. ಈಗ ನಮ್ಮ ಮನೆಯ ಗಾರ್ಡನಲ್ಲಾದ ಬದನೆಕಾಯಿಯ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳುವ. ಈಗ ಬೇಸಿಗೆ ಆಗಿದ್ದರಿಂದ ಯಾರಿಗೂ ಹೊಟ್ಟೆ ಹಸಿವು ಕೂಡ ಇರುವುದಿಲ್ಲ. ಹಾಗಾಗಿ ಎಷ್ಟು ಬಾಯಿ ರುಚಿ ಇಲ್ಲದಿದ್ದರೂ ಕೂಡ ಈ ಥರದ ಚಟ್ನಿ ಮಾಡೋದ್ರಿಂದ ನಾವು ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ ನಮ್ಮದು. ಬನ್ನಿ, ಹಾಗಾದರೆ ಈ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ಮೊದಲು ಬದನೆಕಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು. ಒಲೆ ಇದ್ದವರು ಒಲೆಯ ಕೆಂಡದಲ್ಲಿ ಕೂಡ ಹಾಕಿ ಸುಡಬಹುದು. ಬದನೆಕಾಯಿಯನ್ನು ತಿರುಗಿಸಿ
ಕಪ್ಪಾಗುವ ತನಕ ಸುಡಬೇಕಾಗ್ತದೆ, ಒಳಗೆ ಬೇಯಬೇಕು. ನೋಡಿ ಈ ಥರ ಆಗಬೇಕದು. ಆಮೇಲೆ ಸಿಪ್ಪೆ ಹೀಗೆ ನೀಟಾಗಿ ಸುಲ್ಕೊಳ್ಬೇಕು. ಆಮೇಲೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಹೇಳ್ತೀನಿ. ಶುಂಠಿ, ಆಮೇಲೆ ಉಪ್ಪು, ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ. ಹಸಿಮೆಣಸು ಖಾರ ಜಾಸ್ತಿ ಬೇಕಾದರೆ ಖಾರನೂ ಹಾಕ್ಕೊಳ್ಬೋದು. ಆಮೇಲೆ ಒಣಮೆಣಸನ್ನು ಬಿಟ್ಟು ಉಳಿದ ಎಲ್ಲ ತರಕಾರಿಗಳನ್ನು ಸಣ್ಣಕ್ಕೆ ಹೆಚ್ಚಿಡಬೇಕು. ಮೊದಲು ನಾವು ಹುಣಸೆ ಹುಳಿ ಮತ್ತು ಉಪ್ಪನ್ನು ಒಂದು ಸ್ವಲ್ಪ ನೀರಲ್ಲಿ ಕಿವುಚಿಟ್ಕೊಳ್ಬೇಕು. ಸ್ವಲ್ಪವೇ ಸ್ವಲ್ಪ ನೀರು ಸಾಕಾಗ್ತದೆ, ಜಾಸ್ತಿ ಹಾಕಿದರೆ ನೀರಾಗ್ತದೆ ಚಟ್ನಿ. ಹಾಗಾಗಿ ಸ್ವಲ್ಪ ನೋಡಿ ಇಷ್ಟು ಸಾಕು. ಇದಕ್ಕೆ ಈಗ ಉಪ್ಪು ಮತ್ತು ಹುಣಸೆ ಹುಳಿ ಇದನ್ನು ಹಾಕಿ ಚೆನ್ನಾಗಿ ಕಿವುಚಬೇಕು. ಕಿವುಚಿ ರಸ ತೆಗಿಬೇಕು. ಆಮೇಲೆ ಇದರಲ್ಲಿ ಹುಣಸೆ ಹುಳಿಯಲ್ಲಿ 6 ಥರ ಕಸ ಇರ್ತದೆ, ಆ ಕಸ ಎಲ್ಲ ತೆಗೆದು ರಿಮೂವ್ ಮಾಡಬೇಕು. ಈಗ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಸಿಪ್ಪೆ ಸುಲಿದಿಟ್ಟುಕೊಂಡ ಬದನೆಕಾಯಿ ಕೂಡ ಜೊತೆಗೆ ಹಾಕಿ ಕಿವುಚ್ಕೊಳ್ಬೇಕು. ಇವಾಗ ಎಲ್ಲವನ್ನು ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಬದನೆಕಾಯಿ ಕೂಡ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಜೊತೆ ಹೊಂದ್ಕೊಳ್ಬೇಕು. ಆಮೇಲೆ ಈ ಒಣಮೆಣಸಿದೆಯಲ್ಲ, ಇದನ್ನು ಒಂದು ಕಡ್ಡಿಯ ಸಹಾಯದಿಂದ ಒಲೆ ಮೇಲೆ ಸುಡಬೇಕು. ಒಲೆ ಮೇಲೆ ಸುಟ್ಟು ಇದರ ಮೇಲಿನ ಕೆಂಪು ಲೇಯರ್ ಕಪ್ಪಾಗುವ ತನಕ ಸುಡಬೇಕು. ಅದರ ಒಳಗಡೆ ಸುಡಬಾರ್ದು. ಅದು ಈ ಥರ ಸುಟ್ಟಾದಮೇಲೆ ಇದನ್ನು ಹೀಗೆ ಸ್ವಲ್ಪ ಬೆಂಕಿ ಇರುವಾಗಲೇ ಇದನ್ನು ಆ ಪಾತ್ರೆ ಒಳಗೆ ಹಾಕಬೇಕು. ಇದು ಯಾಕಂದರೆ ಇದು ಸ್ವಲ್ಪ ಸ್ಮೋಕ್ ಫ್ಲೇಮ್ ಕೊಡ್ತದೆ ಇದಕ್ಕೆ, ಚಟ್ನಿಗೆ. ಇದರಿಂದ ಇದರ ಪರಿಮಳ ಮತ್ತು ರುಚಿ ಎರಡೂ ಕೂಡ ಹೆಚ್ಚಾಗ್ತದೆ. ಈ ಚಟ್ನಿಯನ್ನು ನಾವು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೋಟಿ ಜೊತೆಗೆ, ಯಾವುದರ ಜೊತೆಗೂ ಕೂಡ ತಿನ್ಬೋದು. ಅಂದರೆ ಇವನ್ ಜ್ವರ ಬಂದವರಿಗೂ ಕೂಡ ಇದು ಒಳ್ಳೆಯ ಬಾಯಿ ರುಚಿ ಮಾಡುವಂಥ ಆಹಾರ ಆಗಿದೆ. ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಮತ್ತು ಏಜ್ ಆದವರಿಗೆ ಎಲ್ಲರಿಗೂ ಕೂಡ ಒಂಥರ ತುಂಬಾ ಟೇಸ್ಟ್ ಕೊಡುವ ಆಹಾರ ಇದು ಬದನೆಕಾಯ್ದು ಚಟ್ನಿ. ಒಮ್ಮೆ ನೀವೆಲ್ಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.